ವಿಶೇಷವಾಗಿ ಮುಂಬಾಲ್ನಲ್ಲಿ ಆ ಕಡೆ ಸಿಸಿ ಬ್ಯಾಂಕ್ ಮತ್ತೆ ಏನಪ್ಪ ಅಮ್ಮನ ಇಲ್ಲ, ನಮ್ಮ ಪಕ್ಷದಿಂದ ಕ್ಯಾಂಡಿಡೇಟ್ಸ್ ಅನ್ನ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆದಿನಾರಾಯಣ ಅವರು, ನಮ್ಮ ರಾಮಲಿಂಗಾರೆಡ್ಡಿ ಅವರು, ಉತ್ನೂರ್ ಸಿನಣ್ಣವರು ಇವರು ಅನೌನ್ಸ್ ಮಾಡ್ತಾರೆ. ಅವ್ರ ಜವಾಬ್ದಾರಿ ಕೊಟ್ಟಿದ್ದೀವಿ. ಅವ್ರು ಯಾರನ್ನ ಕರೆಕ್ಟ್ ಕ್ಯಾಂಡಿಡೇಟ್ ಮಾಡಿರ್ತಾರೆ, ಸೆಲೆಕ್ಟ್ ಮಾಡಿರ್ತಾರೆ, ಅವ್ರ ಜವಾಬ್ದಾರಿಯಲ್ಲಿ ಅವ್ರು ಅನೌನ್ಸ್ ಮಾಡ್ತಾರೆ. ಇಲ್ಲ, ಅವ್ರು ಅನೌನ್ಸ್ ಮಾಡ್ತಾರೆ, ಈಗಲೇ ಹೇಳ್ತಾರೆ ನಿಮಗೆ. ಇಲ್ಲ, ನನ್ನ ನೇತೃತ್ವದಲ್ಲೇ ಮಾಡೋದು, ನಾನು ಅನೌನ್ಸ್ ಮಾಡೋದಿಲ್ಲ, ಅವ್ರು ಅನೌನ್ಸ್ ಮಾಡ್ತಾರೆ. ಅವರು ಜವಾಬ್ದಾರಿ ತಗೊಳ್ಳೋರು, ಅವ್ರ ಮುಖಾಂತರವಾಗಿ ಅನೌನ್ಸ್ ಮಾಡಿಸ್ತಾರೆ. ಫೈನಲ್ ಹೇಳ್ತಾರೆ, ಇವಾಗಲೇ ಹೇಳ್ತಾರೆ ನಿಮಗೆ. ತೀರ್ಮಾನ ಆಗಿದೆ, ಅವರ ಅಧ್ಯಕ್ಷರಿಗೆ ನಾವು ಅನೌನ್ಸ್ ಮಾಡ್ತಾರೆ. ಬೇರೆ ಏನಾದ್ರು ಇದ್ರೆ ಕೇಳಿ. ಇವತ್ತು ಕಾರ್ಯಕ್ರಮ ದೀರ್ಘ ಸುಮಂಗಲಿ ಭವ ಅಂತ. ಇವತ್ತು ನಮ್ಮ ಹೆಣ್ಮಕ್ಳು ನಮ್ಮ ಆದಿನಾರಾಯಣ ಅವರಿಗೆ 70,000 ಓಟನ್ನು ಹಾಕಿದ್ದಾರೆ ಎಲ್ಲ ತಾಲೂಕಲ್ಲಿ. ಅದರಿಂದ ಅವರು ಏನಾದರೂ ಒಂದು ಸೇವೆ ಮಾಡ್ಕೊಂಡಿರ್ಬೇಕಲ್ಲ, ಸೇವೆ ಮಾಡ್ಕೊಳ್ದೇ ಇದ್ರೆ ಚೆನ್ನಾಗಿರೋದಿಲ್ಲ. ಅದರಿಂದ ಗೌರವವಾಗಿ ನಮ್ಮ ಹೆಣ್ಣುಮಕ್ಳಿಗೆ ಅರಿಶಿನ ಕುಂಕುಮ ಕೊಟ್ಟು, ಅವ್ರಿಗೆ ಸ್ಯಾರಿ ಕೊಟ್ಟು, ಅವ್ರ ಅರಿಶಿನ ಕುಂಕುಮ ದೀರ್ಘ ಸುಮಂಗಲಿ ಭವ ಅಂತ ಅವ್ರ ಲೈಫ್ ಲಾಂಗ್ ಆಗಿ ಅವ್ರ ಅರಿಶಿನ ಕುಂಕುಮವಾಗಿ ಚೆನ್ನಾಗಿರಬೇಕು, ಒಳ್ಳೇದಾಗಿರಬೇಕು, ಅವ್ರಿಗೆ ಸಂಪೂರ್ಣವಾಗಿ ಬೆಂಬಲವನ್ನು ಇರಬೇಕು, ದೇವ್ರ ಆಶೀರ್ವಾದ ಮಾಡಬೇಕು ಅಂತ ಕಾರ್ಯಕ್ರಮದಿಂದ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಒಳ್ಳೆ ಕಾರ್ಯಕ್ರಮ. ಖರ್ಗೆ ಕಡೆಯಿಂದ ಅದು ಅವಕಾಶ ಮಿಸ್ ಆಯಿತು ಅಂತ ಹೇಳ್ಬಿಟ್ಟು. ಹೌದು, ಅದು ಹೋಯ್ತು, ಅದು ಹೋಗಿದೆ. ಇವಾಗ ತಿರ್ಗಾ ನೋಡೋಣ ಏನಾಗುತ್ತೆ ಅಂತ. ಈಗ ನೋಡೋಣ. ಖಂಡಿತವಾಗ್ಲೂ ಕೇಳ್ತೀವಿ, ಬಿಡೋದೇ ಇಲ್ಲ, ಕೇಳ್ತೀವಿ. ಇಡೀ ಭಾರತ ದೇಶದಲ್ಲಿ ನಮ್ಮ ಜನಾಂಗದಲ್ಲಿ ನಾನು ಒಬ್ಬನೇ ML ಆಗಿರೋದು. ಫಸ್ಟು ನಾನೇ, ಸೆಕೆಂಡು ನಾನೇ. ಇದು ಯಾರು ನಾಮಿನೇಷನ್ ಹಾಕೋವಂಥ ಶಕ್ತಿನೂ ಯಾರಿಗೂ ಇಲ್ಲ. ಇಡೀ ಭಾರತ ದೇಶದಲ್ಲಿ ನಮ್ಮ ಜನಾಂಗವನ್ನು ಗುರುತಿಸಬೇಕಲ್ಲ. ನಾನೊಂದು ಜನಪ್ರತಿನಿಧಿಯಾಗಿದ್ದಾಗ ನಮ್ಮ ಜನಾಂಗಕ್ಕೂ ನಾನು ಏನಾದರೂ ಮಾಡಬೇಕಲ್ಲ. ಎಲ್ಲ ಜನಾಂಗಕ್ಕೂ ಮಾಡೋದ್ರ ಜೊತೆಗೆ ನನ್ನ ಜನಾಂಗಕ್ಕೂ ನಾನು ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ನನ್ನನ್ನು ಗುರುತಿಸ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಆಲ್ರೆಡಿ ಗುರುತಿಸಿದ್ರು. ಆವಾಗ ನಾನೇ ಸ್ವಲ್ಪ ಹಿಂದೇಟ್ ಹಾಕಿ ಸುಮ್ಮನೆ ಆಗಿದ್ದೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಾನು ಅದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಮ್ಮ KPCC ಅಧ್ಯಕ್ಷ ಕೇಳ್ತೀನಿ. ಸರ್ ಸೀನಿಯರ್ ಇದಾರಲ್ಲ, ಅವ್ರು ಬಿಟ್ಟು ಕೊಡ್ತಾರೆ. ಯಾರು ಇರ್ಬೋದು, ನಾವೇನು ಅವ್ರು ಕೊಡಬಾರ್ದು ಅಂತ ಹೇಳೋದಿಲ್ವಲ್ಲ. ಸೀನಿಯರ್ಸ್ಗೆ ಯಾರಿಗೂ ಕೊಡಬಾರ್ದು ಅನ್ನೋ ವಾದ ಇಲ್ಲ ನಮ್ದು. ನೀವು ಸೀನಿಯರ್ಸ್ಗೂ ಕೊಡಿ, ಎಲ್ರಿಗೂ ಕೊಡಿ. ನಾನು ಇನ್ನೊಬ್ರು ಕೊಡೋದ್ರ ಬಗ್ಗೆ, ಇನ್ನೊಬ್ರು ಕೊಡದೇ ಇರೋರ ಬಗ್ಗೆ ಮಾತಾಡೋದಿಲ್ಲ. ನನಗೆ ಬೇಕು ಅಂತ ನಾನು ಕೇಳ್ತೀನಿ ಅಷ್ಟೇ. ಹೈಕಮಾಂಡ್ ನಾನಲ್ಲ, ನಮ್ಮ ರಮೇಶ್ ಕುಮಾರ್ ಅವರು ಇದ್ದಾರೆ, ಇನ್ನ ಸೀನಿಯರ್ಸ್ ಇದ್ದಾರೆ. ನಮಗೆ ನಜೀರ್ ಅಹಮದ್ ಅವರು ಇದ್ದಾರೆ, ಇವರೆಲ್ಲರೂ ಇದ್ದಾರೆ. ರಮೇಶ್ ಕುಮಾರ್, ನಜೀರ್ ಅಹಮದ್ ಅವರು, ಇವರೆಲ್ಲರೂ ಇದ್ದಾರೆ. ಅವ್ರ ಮುಖಾಂತರವಾಗಿ ಹೋಗ್ತೀವಿ. ಡೈರಿ ದಿನ ಇವಾಗ ಅನೌನ್ಸ್ ಮಾಡ್ತಾರೆ. ನಮ್ಮ JDS ಅವರು ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ. DCC ಯಾರು ಅನೌನ್ಸ್ ಮಾಡಿದ್ದಾರೆ? ಯಾರು ರೆಡ್ಡಿ ಅಂತ DC ಬ್ಯಾಂಕ್ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಆಮೇಲೆ ಈ ಕಡೆ ಕಾಡನಹಳ್ಳಿ ನಾಗರಾಜ್ ಅವ್ರನ್ನ ನಮ್ಮ ಕ್ಯಾಂಡಿಡೇಟ್ ಅಂತ ಅವರು ಅನೌನ್ಸ್ ಮಾಡಿದ್ದಾರೆ. MLA ಅವರು ಅನೌನ್ಸ್ ಮಾಡಿದ್ದಾರೆ. ಈ ಕಡೆ ಪಕ್ಷಕ್ಕೆ ಮಾತ್ರ ಇನ್ನೂ ಮಾಡಿಲ್ಲ, ಅದೊಂದು ಮಾತ್ರ ಪೆಂಡಿಂಗ್ ಇರ್ಬೋದು. ಹಂಗ ನಮ್ಗೆ ಗೊತ್ತಿಲ್ಲ. ನೀವು ಇವತ್ತು ಮಾಡ್ತೀವಿ ರೀ, ಒಂದು 2 ನಿಮಿಷ ತಟ್ಕೊಳ್ರಿ, ಮಾಡ್ತಾರೆ. ವಿಶೇಷವಾಗಿ ಮುಂಬಾಲ್ನಲ್ಲಿ ಆ ಕಡೆ ಸಿಸಿ ಬ್ಯಾಂಕ್ ಮತ್ತೆ ಏನಪ್ಪ ಅಮ್ಮನ ಇಲ್ಲ, ನಮ್ಮ ಪಕ್ಷದಿಂದ ಕ್ಯಾಂಡಿಡೇಟ್ಸ್ ಅನ್ನ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆದಿನಾರಾಯಣ ಅವರು, ನಮ್ಮ ರಾಮಲಿಂಗಾರೆಡ್ಡಿ ಅವರು, ಉತ್ನೂರ್ ಸಿನಣ್ಣವರು ಇವರು ಅನೌನ್ಸ್ ಮಾಡ್ತಾರೆ. ಅವ್ರ ಜವಾಬ್ದಾರಿ ಕೊಟ್ಟಿದ್ದೀವಿ. ಅವ್ರು ಯಾರನ್ನ ಕರೆಕ್ಟ್ ಕ್ಯಾಂಡಿಡೇಟ್ ಮಾಡಿರ್ತಾರೆ, ಸೆಲೆಕ್ಟ್ ಮಾಡಿರ್ತಾರೆ, ಅವ್ರ ಜವಾಬ್ದಾರಿಯಲ್ಲಿ ಅವ್ರು ಅನೌನ್ಸ್ ಮಾಡ್ತಾರೆ. ಇಲ್ಲ, ಅವ್ರು ಅನೌನ್ಸ್ ಮಾಡ್ತಾರೆ, ಈಗಲೇ ಹೇಳ್ತಾರೆ ನಿಮಗೆ. ಇಲ್ಲ, ನನ್ನ ನೇತೃತ್ವದಲ್ಲೇ ಮಾಡೋದು, ನಾನು ಅನೌನ್ಸ್ ಮಾಡೋದಿಲ್ಲ, ಅವ್ರು ಅನೌನ್ಸ್ ಮಾಡ್ತಾರೆ. ಅವರು ಜವಾಬ್ದಾರಿ ತಗೊಳ್ಳೋರು, ಅವ್ರ ಮುಖಾಂತರವಾಗಿ ಅನೌನ್ಸ್ ಮಾಡಿಸ್ತಾರೆ. ಫೈನಲ್ ಹೇಳ್ತಾರೆ, ಇವಾಗಲೇ ಹೇಳ್ತಾರೆ ನಿಮಗೆ. ತೀರ್ಮಾನ ಆಗಿದೆ, ಅವರ ಅಧ್ಯಕ್ಷರಿಗೆ ನಾವು ಅನೌನ್ಸ್ ಮಾಡ್ತಾರೆ. ಬೇರೆ ಏನಾದ್ರು ಇದ್ರೆ ಕೇಳಿ. ಇವತ್ತು ಕಾರ್ಯಕ್ರಮ ದೀರ್ಘ ಸುಮಂಗಲಿ ಭವ ಅಂತ. ಇವತ್ತು ನಮ್ಮ ಹೆಣ್ಮಕ್ಳು ನಮ್ಮ ಆದಿನಾರಾಯಣ ಅವರಿಗೆ 70,000 ಓಟನ್ನು ಹಾಕಿದ್ದಾರೆ ಎಲ್ಲ ತಾಲೂಕಲ್ಲಿ. ಅದರಿಂದ ಅವರು ಏನಾದರೂ ಒಂದು ಸೇವೆ ಮಾಡ್ಕೊಂಡಿರ್ಬೇಕಲ್ಲ, ಸೇವೆ ಮಾಡ್ಕೊಳ್ದೇ ಇದ್ರೆ ಚೆನ್ನಾಗಿರೋದಿಲ್ಲ. ಅದರಿಂದ ಗೌರವವಾಗಿ ನಮ್ಮ ಹೆಣ್ಣುಮಕ್ಳಿಗೆ ಅರಿಶಿನ ಕುಂಕುಮ ಕೊಟ್ಟು, ಅವ್ರಿಗೆ ಸ್ಯಾರಿ ಕೊಟ್ಟು, ಅವ್ರ ಅರಿಶಿನ ಕುಂಕುಮ ದೀರ್ಘ ಸುಮಂಗಲಿ ಭವ ಅಂತ ಅವ್ರ ಲೈಫ್ ಲಾಂಗ್ ಆಗಿ ಅವ್ರ ಅರಿಶಿನ ಕುಂಕುಮವಾಗಿ ಚೆನ್ನಾಗಿರಬೇಕು, ಒಳ್ಳೇದಾಗಿರಬೇಕು, ಅವ್ರಿಗೆ ಸಂಪೂರ್ಣವಾಗಿ ಬೆಂಬಲವನ್ನು ಇರಬೇಕು, ದೇವ್ರ ಆಶೀರ್ವಾದ ಮಾಡಬೇಕು ಅಂತ ಕಾರ್ಯಕ್ರಮದಿಂದ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಒಳ್ಳೆ ಕಾರ್ಯಕ್ರಮ. ಖರ್ಗೆ ಕಡೆಯಿಂದ ಅದು ಅವಕಾಶ ಮಿಸ್ ಆಯಿತು ಅಂತ ಹೇಳ್ಬಿಟ್ಟು. ಹೌದು, ಅದು ಹೋಯ್ತು, ಅದು ಹೋಗಿದೆ. ಇವಾಗ ತಿರ್ಗಾ ನೋಡೋಣ ಏನಾಗುತ್ತೆ ಅಂತ. ಈಗ ನೋಡೋಣ. ಖಂಡಿತವಾಗ್ಲೂ ಕೇಳ್ತೀವಿ, ಬಿಡೋದೇ ಇಲ್ಲ, ಕೇಳ್ತೀವಿ. ಇಡೀ ಭಾರತ ದೇಶದಲ್ಲಿ ನಮ್ಮ ಜನಾಂಗದಲ್ಲಿ ನಾನು ಒಬ್ಬನೇ ML ಆಗಿರೋದು. ಫಸ್ಟು ನಾನೇ, ಸೆಕೆಂಡು ನಾನೇ. ಇದು ಯಾರು ನಾಮಿನೇಷನ್ ಹಾಕೋವಂಥ ಶಕ್ತಿನೂ ಯಾರಿಗೂ ಇಲ್ಲ. ಇಡೀ ಭಾರತ ದೇಶದಲ್ಲಿ ನಮ್ಮ ಜನಾಂಗವನ್ನು ಗುರುತಿಸಬೇಕಲ್ಲ.
ನಾನೊಂದು ಜನಪ್ರತಿನಿಧಿಯಾಗಿದ್ದಾಗ ನಮ್ಮ ಜನಾಂಗಕ್ಕೂ ನಾನು ಏನಾದರೂ ಮಾಡಬೇಕಲ್ಲ. ಎಲ್ಲ ಜನಾಂಗಕ್ಕೂ ಮಾಡೋದ್ರ ಜೊತೆಗೆ ನನ್ನ ಜನಾಂಗಕ್ಕೂ ನಾನು ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ನನ್ನನ್ನು ಗುರುತಿಸ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಆಲ್ರೆಡಿ ಗುರುತಿಸಿದ್ರು. ಅವಾಗ ನಾನೇ ಸ್ವಲ್ಪ ಹಿಂದೇಟ್ ಹಾಕಿ ಸುಮ್ಮನೆ ಆಗಿದ್ದೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಾನು ಅದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಮ್ಮ KPCC ಅಧ್ಯಕ್ಷ ಮಾತಾಡ್ತೀನಿ. ಕೇಳ್ತೀನಿ ಸರ್ ಸೀನಿಯರ್ ಇದಾರಲ್ಲ ಅವ್ರು ಬಿಟ್ಟು ಕೊಡ್ತಾರೆ ಯಾರು ಇರ್ಬೋದು. ನಾವೇನು ಅವ್ರು ಕೊಡಬಾರ್ದು ಅಂತ ಹೇಳೋದಿಲ್ವಲ್ಲ. ಸೀನಿಯರ್ಸ್ಗೆ ಯಾರಿಗೂ ಕೊಡಬಾರ್ದು ಅನ್ನೋ ವಾದ ಇಲ್ಲ ನಮ್ದು. ನೀವು ಸೀನಿಯರ್ಸ್ಗೂ ಕೊಡಿ, ಎಲ್ರಿಗೂ ಕೊಡಿ. ನಾನು ಇನ್ನೊಬ್ರು ಕೊಡೋದ್ರ ಬಗ್ಗೆ ಇನ್ನೊಬ್ರು ಕೊಡದೇ ಇರೋದ್ರ ಬಗ್ಗೆ ಮಾತಾಡೋದಿಲ್ಲ. ನನಗೆ ಬೇಕು ಅಂತ ನಾನು ಕೇಳ್ತೀನಿ ಅಷ್ಟೇ. ಹೈಕಮಾಂಡ್ ನಾನಲ್ಲ, ನಮ್ಮ ರಮೇಶ್ ಕುಮಾರ್ ಅವರು ಇದ್ದಾರೆ, ಇನ್ನ ಸೀನಿಯರ್ಸ್ ಇದ್ದಾರೆ. ನಮಗೆ ನಜೀರ್ ಅಹಮದ್ ಅವರು ಇದ್ದಾರೆ, ಇವರೆಲ್ಲರೂ ಇದ್ದಾರೆ. ರಮೇಶ್ ಕುಮಾರ್, ನಜೀರ್ ಅಹಮದ್ ಅವರು ಇವರೆಲ್ಲರೂ ಇದ್ದಾರೆ. ಅವ್ರ ಮುಖಾಂತರವಾಗಿ ಹೋಗ್ತೀವಿ. ಡೈರಿ ದಿನ ಇವಾಗ ಅನೌನ್ಸ್ ಮಾಡ್ತಾರೆ. ನಮ್ಮ JDS ಅವರು ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ DCC ಇದು ಡೈರಿ ಯಾರು ಅನೌನ್ಸ್ ಮಾಡಿದ್ದಾರೆ? ಮುಳಬಾಲಲ್ಲಿ ಯಾರು ರೆಡ್ಡಿ ಅಂತ DC ಬ್ಯಾಂಕ್ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಆಮೇಲೆ ಈ ಕಡೆ ಕಾಡನಹಳ್ಳಿ ನಾಗರಾಜ್ ಅವ್ರನ್ನ ನಮ್ಮ ಕ್ಯಾಂಡಿಡೇಟ್ ಅಂತ ಅವರು ಅನೌನ್ಸ್ ಮಾಡಿದ್ದಾರೆ. MLA ಅವರು ಅನೌನ್ಸ್ ಮಾಡಿದ್ದಾರೆ. ಈ ಕಡೆ ಪಶ್ಚಿಮ ಮಾತ್ರ ಇನ್ನ ಮಾಡಿಲ್ಲ, ಅದೊಂದು ಮಾತ್ರ ಪೆಂಡಿಂಗ್ ಇರ್ಬೋದು. ಹಂಗ ನಮ್ಗೆ ಗೊತ್ತಿಲ್ಲ. ನೀವು ಯಾಕೆ ಇವತ್ತು ಮಾಡ್ತೀವಿ ರೀ, ಒಂದು 2 ನಿಮಿಷ ತಟ್ಕೊಳ್ರಿ, ಮಾಡ್ತಾರೆ. ವಿಶೇಷವಾಗಿ ಮುಂಬಾಲ್ನಲ್ಲಿ ಆ ಕಡೆ DCC ಬ್ಯಾಂಕ್ ಮತ್ತೆ ಏನಪ್ಪ ಅಮ್ಮನ ಇಲ್ಲ, ನಮ್ಮ ಪಕ್ಷದಿಂದ ಕ್ಯಾಂಡಿಡೇಟ್ಸ್ ಅನ್ನ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆದಿನಾರಾಯಣ ಅವರು, ನಮ್ಮ ರಾಮಲಿಂಗಾರೆಡ್ಡಿ ಅವರು, ಉತ್ನೂರ್ ಸಿನಣ್ಣವರು ಇವ್ರು ಅನೌನ್ಸ್ ಮಾಡ್ತಾರೆ. ಅವ್ರ ಜವಾಬ್ದಾರಿ ಕೊಟ್ಟಿದ್ದೀವಿ. ಅವ್ರು ಯಾರನ್ನ ಕರೆಕ್ಟ್ ಕ್ಯಾಂಡಿಡೇಟ್ ಮಾಡಿರ್ತಾರೆ, ಸೆಲೆಕ್ಟ್ ಮಾಡಿರ್ತಾರೆ, ಅವ್ರ ಜವಾಬ್ದಾರಿಯಲ್ಲಿ ಅವ್ರು ಅನೌನ್ಸ್ ಮಾಡ್ತಾರೆ. ಇಲ್ಲ, ಅವ್ರು ಅನೌನ್ಸ್ ಮಾಡ್ತಾರೆ, ಈಗಲೇ ಹೇಳ್ತಾರೆ ನಿಮಗೆ. ಇಲ್ಲ, ನನ್ನ ನೇತೃತ್ವದಲ್ಲೇ ಮಾಡೋದು, ನಾನು ಅನೌನ್ಸ್ ಮಾಡೋದಿಲ್ಲ. ಅವ್ರು ಅನೌನ್ಸ್ ಮಾಡ್ತಾರೆ. ಅವರು ಜವಾಬ್ದಾರಿ ತಗೊಳ್ಳೋರು, ಅವ್ರ ಮುಖಾಂತರವಾಗಿ ಅನೌನ್ಸ್ ಮಾಡಿಸ್ತಾರೆ. ಫೈನಲ್ ಹೇಳ್ತಾರೆ, ಇವಾಗಲೇ ಹೇಳ್ತಾರೆ ನಿಮಗೆ. ನೇತೃತ್ವದಲ್ಲಿ ತೀರ್ಮಾನ ಆಗಿದೆ. ಅವರ ಆದಷ್ಟು ಮೇರೆಗೆ ನಾವು ಅನೌನ್ಸ್ ಮಾಡೋದಿಲ್ಲ. ಇವಾಗ ಅನೌನ್ಸ್ ಮಾಡ್ತಾರೆ. ಬೇರೆ ಏನಾದ್ರು ಇದ್ರೆ ಕೇಳಿ. ಇವತ್ತು ಕಾರ್ಯಕ್ರಮ ದೀರ್ಘ ಸುಮಂಗಲಿ ಭವ ಅಂತ. ಇವತ್ತು ನಮ್ಮ ಹೆಣ್ಮಕ್ಳು, ನಮ್ಮ ಆದಿನಾರಾಯಣ ಅವರಿಗೆ 70,000 ಓಟನ್ನು ಹಾಕಿದ್ದಾರೆ ಎಲ್ಲ ತಾಲೂಕಲ್ಲಿ. ಅದರಿಂದ ಅವರು ಏನಾದರೂ ಒಂದು ಸೇವೆ ಮಾಡ್ಕೊಂಡಿರ್ಬೇಕಲ್ಲ. ಸೇವೆ ಮಾಡ್ಕೊಳ್ದೇ ಇದ್ರೆ ಚೆನ್ನಾಗಿರೋದಿಲ್ಲ. ಅದರಿಂದ ಗೌರವವಾಗಿ ನಮ್ಮ ಹೆಣ್ಣುಮಕ್ಳಿಗೆ ಅರಿಶಿನ ಕುಂಕುಮ ಕೊಟ್ಟು, ಅವರಿಗೆ ಸ್ಯಾರಿ ಕೊಟ್ಟು, ಅವ್ರ ಅರಿಶಿನ ಕುಂಕುಮ ದೀರ್ಘ ಸುಮಂಗಲಿ ಭವ ಅಂತ ಅವ್ರ ಲೈಫ್ ಲಾಂಗ್ ಆಗಿ ಅವ್ರ ಅರಿಶಿನ ಕುಂಕುಮವಾಗಿ ಚೆನ್ನಾಗಿರಬೇಕು, ಒಳ್ಳೇದಾಗಿರಬೇಕು, ಅವ್ರಿಗೆ ಸಂಪೂರ್ಣವಾಗಿ ಬೆಂಬಲವನ್ನು ಇರಬೇಕು, ದೇವ್ರ ಆಶೀರ್ವಾದ ಮಾಡಬೇಕು ಅಂತ ಕಾರ್ಯಕ್ರಮದಿಂದ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಒಳ್ಳೆ ಕಾರ್ಯಕ್ರಮ. ಖರ್ಗೆ ಕಡೆಯಿಂದ ಅದು ಅವಕಾಶ ಮಿಸ್ ಆಯಿತು ಅಂತ ಹೇಳ್ಬಿಟ್ಟು ಹೌದು, ಅದು ಹೋಯ್ತು. ಅದು ಹೋಗಿದೆ. ಇವಾಗ ತಿರ್ಗಾ ನೋಡೋಣ ಏನಾಗುತ್ತೆ ಅಂತ. ಈಗ ನೋಡೋಣ. ಖಂಡಿತವಾಗ್ಲೂ ಕೇಳ್ತೀವಿ, ಬಿಡೋದೇ ಇಲ್ಲ. ಕೇಳ್ತೀವಿ. ಇಡೀ ಭಾರತ ದೇಶದಲ್ಲಿ ನಮ್ಮ ಜನಾಂಗದಲ್ಲಿ ನಾನು ಒಬ್ಬನೇ MLA ಆಗಿರೋದು. ಫಸ್ಟು ನಾನೇ, ಸೆಕೆಂಡು ನಾನೇ. ಇದು ಯಾರು ನಾಮಿನೇಷನ್ ಹಾಕೋವಂಥ ಶಕ್ತಿನೂ ಯಾರಿಗೂ ಇಲ್ಲ. ಇಡೀ ಭಾರತ ದೇಶದಲ್ಲಿ ನಮ್ಮ ಜನಾಂಗವನ್ನು ಗುರುತಿಸಬೇಕಲ್ಲ. ನಾನೊಂದು ಜನಪ್ರತಿನಿಧಿಯಾಗಿದ್ದಾಗ ನಮ್ಮ ಜನಾಂಗಕ್ಕೂ ನಾನು ಏನಾದರೂ ಮಾಡಬೇಕಲ್ಲ. ಎಲ್ಲ ಜನಾಂಗಕ್ಕೂ ಮಾಡೋದ್ರ ಜೊತೆಗೆ ನನ್ನ ಜನಾಂಗಕ್ಕೂ ನಾನು ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ನನ್ನನ್ನು ಗುರುತಿಸ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಆಲ್ರೆಡಿ ಗುರುತಿಸಿದ್ರು. ಅವಾಗ ನಾನೇ ಸ್ವಲ್ಪ ಹಿಂದೇಟ್ ಹಾಕಿ ಸುಮ್ಮನೆ ಆಗಿದ್ದೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಾನು ಅದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಮ್ಮ KPCC ಅಧ್ಯಕ್ಷ ಮಾತಾಡ್ತೀನಿ. ಕೇಳ್ತೀನಿ ಸರ್ ಸೀನಿಯರ್ ಇದಾರಲ್ಲ ಅವ್ರು ಬಿಟ್ಟು ಕೊಡ್ತಾರೆ ಯಾರು ಇರ್ಬೋದು. ನಾವೇನು ಅವ್ರು ಕೊಡಬಾರ್ದು ಅಂತ ಹೇಳೋದಿಲ್ವಲ್ಲ. ಸೀನಿಯರ್ಸ್ಗೆ ಯಾರಿಗೂ ಕೊಡಬಾರ್ದು ಅನ್ನೋ ವಾದ ಇಲ್ಲ ನಮ್ದು. ನೀವು ಸೀನಿಯರ್ಸ್ಗೂ ಕೊಡಿ, ಎಲ್ರಿಗೂ ಕೊಡಿ. ನಾನು ಇನ್ನೊಬ್ರು ಕೊಡೋದ್ರ ಬಗ್ಗೆ ಇನ್ನೊಬ್ರು ಕೊಡದೇ ಇರೋದ್ರ ಬಗ್ಗೆ ಮಾತಾಡೋದಿಲ್ಲ. ನನಗೆ ಬೇಕು ಅಂತ ನಾನು ಕೇಳ್ತೀನಿ ಅಷ್ಟೇ. ಹೈಕಮಾಂಡ್ ನಾನಲ್ಲ, ನಮ್ಮ ರಮೇಶ್ ಕುಮಾರ್ ಅವರು ಇದ್ದಾರೆ, ಇನ್ನ ಸೀನಿಯರ್ಸ್ ಇದ್ದಾರೆ. ನಮಗೆ ನಜೀರ್ ಅಹಮದ್ ಅವರು ಇದ್ದಾರೆ, ಇವರೆಲ್ಲರೂ ಇದ್ದಾರೆ. ರಮೇಶ್ ಕುಮಾರ್, ನಜೀರ್ ಅಹಮದ್ ಅವರು ಇವರೆಲ್ಲರೂ ಇದ್ದಾರೆ. ಅವ್ರ ಮುಖಾಂತರವಾಗಿ ಹೋಗ್ತೀವಿ. ಡೈರಿ ದಿನ ಇವಾಗ ಅನೌನ್ಸ್ ಮಾಡ್ತಾರೆ. ನಮ್ಮ JDS ಅವರು ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ DCC ಇದು ಡೈರಿ ಯಾರು ಅನೌನ್ಸ್ ಮಾಡಿದ್ದಾರೆ? ಮುಳಬಾಲಲ್ಲಿ ಯಾರು ರೆಡ್ಡಿ ಅಂತ DC ಬ್ಯಾಂಕ್ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಆಮೇಲೆ ಈ ಕಡೆ ಕಾಡನಹಳ್ಳಿ ನಾಗರಾಜ್ ಅವ್ರನ್ನ ನಮ್ಮ ಕ್ಯಾಂಡಿಡೇಟ್ ಅಂತ ಅವರು ಅನೌನ್ಸ್ ಮಾಡಿದ್ದಾರೆ. MLA ಅವರು ಅನೌನ್ಸ್ ಮಾಡಿದ್ದಾರೆ. ಈ ಕಡೆ ಪಶ್ಚಿಮ ಮಾತ್ರ ಇನ್ನ ಮಾಡಿಲ್ಲ, ಅದೊಂದು ಮಾತ್ರ ಪೆಂಡಿಂಗ್ ಇರ್ಬೋದು. ಹಂಗ ನಮ್ಗೆ ಗೊತ್ತಿಲ್ಲ. ನೀವು ಯಾಕೆ ಇವತ್ತು ಮಾಡ್ತೀವಿ ರೀ, ಒಂದು 2 ನಿಮಿಷ ತಟ್ಕೊಳ್ರಿ, ಮಾಡ್ತಾರೆ.